ನಮಸ್ಕಾರ. ಜನ್ಮದ ಗೆಳತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು ಅಂತ ಹಾಡ್ತಿದ್ದ ಮುಗ್ಧ ಹುಡುಗಿ ಹೃದಯವೇ ಬಯಸಿದೆ ನಿನ್ನನೆ ಅಂತ ಹಾಡುತ್ತಲೇ ಆಕೆಯ ಮನವೊಲಿಸಿಕೊಂಡ ಹುಡುಗ ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣುವೆ ಅಂತ ಒಬ್ಬರಿಗೊಬ್ಬರು ಹಾಡುವಷ್ಟರಲ್ಲಿ ಅವರಿಬ್ಬರ ನಡುವೆ ಮೊಳಕೆಯೊಡೆದಿತ್ತು ಅಗಾಧವಾದ ಪ್ರೀತಿ. ಇದು ಸ್ಯಾಂಡಲ್ವುಡ್ ನಿರ್ದೇಶಕ ಶಶಾಂಕ್ ಹಾಗೂ ಅವರ ಜನ್ಮದ ಗೆಳತಿ ವೀಣಾ ಅವರ ಅಪರೂಪದ ಲವ್ ಸ್ಟೋರಿ. ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ, ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ. ನಾನು ಚಿಕ್ಕ ವಯಸ್ಸಿಂದನೂ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಡೈರೆಕ್ಟ್ರು ಆಗಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿಂದ ಅಂದರೆ ನಾನು ಹೈಸ್ಕೂಲಲ್ಲಿ ಇದು ಶುರುವಾಗಿದ್ದು ಡೈರೆಕ್ಟರ್ ಆಗಬೇಕು ಅಂತ. ರವಿಚಂದ್ರನ್ ಅವರ ಸಿನಿಮಾಗಳನ್ನು ನೋಡ್ತಾ ನಾನು ರವಿಚಂದ್ರನ್ ಅವರ ಕಟ್ಟ ಅಭಿಮಾನಿ. ಮದುವೆ ಆಗಿದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆ್ಯಕ್ಚುಲಿ ನಾನು 94ಗೆ ಇಂಡಸ್ಟ್ರಿಗೆ ಬಂದೆ. ಅಲ್ಲಿಂದ ಒಂದು 6 ವರ್ಷ 7 ವರ್ಷ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ನಾನು ಅವತ್ತಿಗೆ ತುಂಬ ಬ್ರೈಟ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಅಂದರೆ ನಾನು ಯಾವುದೇ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರು ಆ ಕಂಪ್ನಿಯವರು ನನಗೆ ನೆಕ್ಸ್ಟ್ ಒಂದು ಸಿನಿಮಾ ಡೈರೆಕ್ಷನ್ ಆಫರ್ ಕೊಡೋರು. 2002ನಲ್ಲಿ ನನಗೆ ಫಸ್ಟ್ ಆಫರ್ ಬಂದಿದ್ದು ರಾಮೋಜಿರಾವ್ ಅವ್ರ ಕಡೆಯಿಂದ. ಸೊ ಆವಾಗ ನಾನು ಆ ಕಂಪ್ನಿಗೆ ಹೋಗಿ ಹೇಳಿದ ಕಥೆನೇ ಮೊಗ್ಗಿನ ಮನಸ್ಸು. ಡೈರೆಕ್ಟರ್ ಆದಮೇಲೆ ಮದುವೆ ಆಗಬೇಕು ಅನ್ನೋದು ನನ್ನದೊಂದು ಹಠ ಇತ್ತು. ಇನ್ನೇನು ತೊಂದರೆ ಇಲ್ವಲ್ಲ, ಇನ್ನೊಂದು 3 ತಿಂಗಳಲ್ಲಿ ಶೂಟಿಂಗ್ ಶುರು ಆಗುತ್ತೆ. ಸೊ ಈ ಪಿಕ್ಚರ್ ಈ ಕಡೆ ಆಗುತ್ತೆ. ಅಷ್ಟರೊಳಗಡೆ ಒಂದು ಹುಡುಗಿ ನೋಡ್ಬಿಟ್ಟು, ನಮ್ಮ ಅಪ್ಪ ಅಮ್ಮ ತೋರಿಸಿದ ಒಂದು ಹುಡುಗಿ ನೋಡ್ಬಿಟ್ಟು ಎಂಗೇಜ್ಮೆಂಟು ಮಾಡ್ಕೊಂಬಿಟ್ರೆ ಒಂದು 9 ತಿಂಗಳು ಲವ್ ಮಾಡ್ಬೋದು. ಲವ್ ಮಾಡಿ ಸಿನಿಮಾ ರಿಲೀಸ್ ಆದಮೇಲೆ ಮದುವೆ ಆಗ್ಬಿಡೋಣ ಅಂತ ಪ್ಲ್ಯಾನ್. ಎಲ್ಲ ಪ್ಲ್ಯಾನ್ ಮಾಡೋದು ಜಾಸ್ತಿ. ಸೊ ಆ ಪ್ರಾಸೆಸ್ಸಲ್ಲಿ ನಾನು ಹೋಗಿ ಹುಡುಗಿನ ನೋಡೋಕ್ಕೆ ಅಂತ ಹೋಗಿದ್ದು. ಫಸ್ಟ್ ಹುಡುಗಿ ಇವಳೆ, ಮೊದಲನೇ ಹುಡುಗಿನೇ ಇವಳೆ, ಲಾಸ್ಟ್ ಹುಡುಗಿನೇ ಇವಳೆ. ಸೊ ಫೋಟೋದಲ್ಲಿ ತುಂಬ ಚೆನ್ನಾಗಿದ್ಲು, ಈ ಥರ ಇರಲಿಲ್ಲ. ಗೊತ್ತಿಲ್ಲ, ಸಿನಿಮಾ ಇಂಡಸ್ಟ್ರಿ ಅಂದರೆ ಸ್ವಲ್ಪ ಅನ್ಸರ್ಟನ್ನು. ನಾನು ನಾಳೆ ಸಿನಿಮಾ ಡೈರೆಕ್ಟ್ರಾಗಿ ಗೆದ್ದರೆ ನಾವು ಅಂದ್ಕೊಂಡಷ್ಟು ಎಲ್ಲ ಆರಾಮಾಗಿ ಐಷಾರಾಮಿಯಾಗಿ ಬದುಕ್ಬೋದು, ಸಕ್ಸಸ್ಸು ಎಲ್ಲ ಸಿಗುತ್ತೆ. ಒಂದು ವೇಳೆ ಸೋತೋದ್ರೂ ಬದುಕೋಕ್ಕಂತೂ ತೊಂದರೆ ಇಲ್ಲ. ಹೆಂಗೋ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, ಎಲ್ಲ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೋಗ್ಬಿಟ್ಟು ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ್ರು ಸಂಬಳ ಕೊಡ್ತಾರೆ, ಹೆಂಗೋ ನಿನ್ನನ್ನು ಸಾಕ್ತೀನಿ. ಬಟ್ ನನ್ನ ಡ್ರೀಮ್ ಇರೋದು ಡೈರೆಕ್ಟ್ರ್ ಆಗಬೇಕು ಅಂತ. ಅದನ್ನು ನಾನು ಅದಾಗೋವರೆಗೂ ಬಿಡಲ್ಲ ನಾನು. ಬಟ್ ಎಲ್ಲೇ ಇದ್ರೂ ಚೆನ್ನಾಗಂತೂ ನೋಡ್ಕೊತೀನಿ ಅಂತ ಹೇಳಿದ್ದೆ. ನಾವಿಬ್ಬರು ಒಪ್ಕೊಂಬಿಟ್ವಿ. ಆದರೆ ನಮ್ಮನ್ನು ಸೇರಿಸಿದ್ರಲ್ಲ ಮನೆಯವರು, ನಮ್ಮ ಮನೆಯವ್ರಿಗೆ ಇಷ್ಟ ಆಗಿಲ್ಲ. ನಮ್ಮ ಮನೆಯವ್ರಿಗೆ ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದು ಇದು ಇಷ್ಟ ಆಗಿಲ್ಲ. ಇವರಪ್ಪನಿಗೆ ನಾನು ಇಷ್ಟ ಆಗಿಲ್ಲ. ಅವನು ಯಾವುದೋ ಸಿನಿಮಾ ಡೈರೆಕ್ಟ್ರ್ ಆಗ್ತಾನಂತೆ, ಅಸಿಸ್ಟೆಂಟ್ ಡೈರೆಕ್ಟ್ರ್, ಕೆಲಸ ಇಲ್ಲ ಏನಿಲ್ಲ, ನನ್ನ ಮಗ ಇವನು ಕೆಲಸ ಇಲ್ದಲೆ ಏನೇನು ಮಾಡ್ತಾನೋ, ನಿನ್ನನ್ನು ಸಾಕ್ತಾನೆ ಇಲ್ವೋ, ಬೇಡ ಅಮ್ಮ ಅಂತ ಅವ್ರ ಮನೇಲಿ ಅವರಪ್ಪ. ನಮ್ಮ ಮನೆಯಲ್ಲೆಲ್ಲ ಏನೋ ಅವ್ರ ಮನೆ ಬ್ಯಾಕ್ಗ್ರೌಂಡು ಅದೆಲ್ಲ ಏನು ಅಷ್ಟು ಇದಾಗಿದೆ, ಬೇಡ ಅಂತ ಅವರು. ಜಟಾಪಟಿ ನಡೀತಾ ಇದೆ ಫ್ಯಾಮಿಲಿಯಲ್ಲಿ. ಇದ್ರ ಮಧ್ಯದಲ್ಲಿ ಇನ್ನೂ ದೊಡ್ಡ ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸ್ ಏನು ಅಂದರೆ, ಏನು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕಿತ್ತಲ್ಲ ರಾಮೋಜಿರಾವ್ ಅವ್ರ ಕಂಪ್ನಿದು, ಆ ಪ್ರಾಜೆಕ್ಟೇ ಡ್ರಾಪ್ ಮಾಡಿಬಿಟ್ರು. ಅಷ್ಟರೊಳಗಡೆ ನಮ್ಮಿಬ್ಬರಿಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಏನೇನೇ ಇದ್ರು ಕೊನೆಗೂ ನಾವು ಹಠ ಬಿಟ್ಟಿಲ್ಲ. ನಾನು 7ನೇ ಮದುವೆ ಆಗಬೇಕು ಅಂತ, ಅವಳು ನನ್ನೇ ಮದುವೆ ಆಗಬೇಕು ಅಂತ. ಸೊ ಕೊನೆಗೆ 2 ಫ್ಯಾಮಿಲಿಯವರು ಒಪ್ಕೊಂಡ್ರು. 2003ನಲ್ಲಿ ಎಲ್ಲ ಸಾಲ ಸೂಲ ಮಾಡಿ ನಮ್ಮ ಮದುವೆ, ಅವರಪ್ಪ ಒಂದಷ್ಟು ಸಾಲ ಮಾಡಿ, ನಮ್ಮಪ್ಪ ಅವ್ರ ದುಡ್ಡೆಲ್ಲ ಅವ್ರದ್ದು VRS ದುಡ್ಡೆಲ್ಲ ಹಾಕಿ ಇಬ್ಬರದ್ದು ದುಡ್ಡು ಸೇರಿ ಮದುವೆ ಮಾಡಿಬಿಟ್ರು ನಮ್ಮನ್ನು. ಓಂ ಓಂ ನಮಃ ಓಂ ಪ್ರೀತಿ ಓಂಕಾರವಿಲ್ಲದೆ ಸೃಷ್ಟಿ ಇಲ್ಲ ಜಗದಲ್ಲಿ, ಸ್ಫೂರ್ತಿ ಇಲ್ಲ ಬದುಕಲ್ಲಿ. ಓಂ ಓಂ ನಮಃ ಓಂ ಪ್ರೀತಿ ಝೇಂಕಾರ ಮಾಡದೆ ಜೀವವಿಲ್ಲ ಧರೆಯಲ್ಲಿ, ಭಾವವಿಲ್ಲ ಎದೆಯಲ್ಲಿ. 2004ಅಲ್ಲಿ ಮತ್ತೆ ಒಂದು ಸೆಕೆಂಡ್ ಅದೇ ಕಂಪ್ನಿಯವರು ನನ್ನ ಕರೆದು, ರಾಮೋಜಿರಾವ್ ಕಂಪ್ನಿಯವರೇ ಕರೆದು, ಈಗ ನಮ್ಮ ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಆವಾಗ ಅಂದ್ಕೊಂಡಿದ್ವಿ ನಿಮ್ಮ ಕೈಲಿ ಪಿಕ್ಚರ್ ಮಾಡಬೇಕು ಅಂತ. ಅವಾಗೇನು ಅಂದರೆ ಆ ಕತೆ ಬೇಡ ಅಂತ ಅಂದ್ಬಿಟ್ರು, ಮೊಗ್ಗಿನ ಮನಸ್ಸು ಕತೆ. ಈ ಕತೆ ಬೇಡ, ಬಜೆಟ್ ಜಾಸ್ತಿ ಆಗುತ್ತೆ, ಬೇರೆ ಒಂದು ಕತೆ
ನಮ್ಗೆ ಯಾರೋ ಒಬ್ರು ಹೇಳಿದ್ದಾರೆ, ಅದು ನಿಮ್ಗೆ ಇಷ್ಟ ಆದರೆ ಅದನ್ನು ಮಾಡಿಕೊಡಿ ಅಂತೇಳಿ ಆ ಕತೆ ಹೇಳಿಸಿದ್ರು. ಅದೇ ಸಿಕ್ಸರ್. ಚೆನ್ನಾಗಿದ್ನಲ್ಲ ಹ್ಯಾಂಡ್ಸಮ್ಮಾಗಿ. ಚೆನ್ನಾಗಿರೋದು ಅಲ್ಲ ಫಸ್ಟ್ ಕಾರಣ ಅಂತೀನಿ. ಯಾವುದೇ ಹುಡುಗಿ ಆದ್ರೂ ಹುಡುಗ ಚೆನ್ನಾಗಿರ್ಬೇಕು ಅನ್ನೋದನ್ನೇ ಇಷ್ಟಪಡ್ತಾರೆ. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಬಟ್ ನನಗೇನಪ್ಪ ಆಸೆ ಇದ್ದಿದ್ದು ಅಂದರೆ ನಮ್ಮ ತಂದೆಗೆ ತೊಂದರೆ ಕೊಡ್ದಂಗೆ ಡೋರಿ ವರದಕ್ಷಿಣೆ ಎಲ್ಲ ತುಂಬ ಇದು ಮಾಡ್ತಾರಲ್ಲ, ಆ ಥರದ್ದು ಏನೂ ಇಲ್ದಂಗೆ ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಇದ್ದಿದ್ದು. ಫಸ್ಟು ಪ್ರಿಫರೆನ್ಸ್ ಅದೇ ಇದ್ದಿದ್ದು. ಅದಕ್ಕೆ ತಕ್ಕನಾಗೆ ಇವರು ನಮ್ಮಿಂದ ಯಾವುದೇ ವರದಕ್ಷಿಣೆ ತೊಗೊಂಡಿಲ್ಲ. ನಾವು ಮಾತಾಡ್ಕೋಬೇಕಾದ್ರೆ ಅವರು ನನಗೆ ಗೊತ್ತಾಯ್ತು, ಅವರು ಆ ಥರ ಏನು ಡಿಮ್ಯಾಂಡ್ ಏನು ಇಡೋದಿಲ್ಲ ಅನ್ನೋದು ಗೊತ್ತಾಯ್ತು. ಈ ಫೀಲ್ಡಿನ ಬಗ್ಗೆನೂ ನನಗೆ ಏನೇನೂ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ನನಗೇನು ಗೊತ್ತಿಲ್ಲ. ನಮ್ಮ ತಂದೆ ಗೊತ್ತು. ನಮ್ಮ ತಂದೆಗೆ ಅವರು ಎಲ್ಲ ಆ ಕಡೆ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕೇಳಿದಾಗ ಅವರೆಲ್ಲರೂ ಕೊಟ್ಟಿದ್ದು ಒಪಿನಿಯನ್ನೇ, ಬೇಡ ಹುಡುಗ ಬೇಡ, ಬೆಂಗಳೂರಿನಲ್ಲಿರೋದು, ಸಿನಿಮಾದಲ್ಲಿ ಬೇರೆ ಇರೋದು, ಏನಕ್ಕೆ ಸುಮ್ಮನೆ ಅಂತ. ನಮ್ಮ ತಂದೆ ಸಹಿತ ಒಪ್ಪಿರಲಿಲ್ಲ. ನನ್ನ ಬಲವಂತಕ್ಕೋಸ್ಕರ ಅವ್ರು ಒಪ್ಕೊಂಡಿದ್ದು. ನಾವು ಬಂದಿದ್ದೆ ಬಡತನದಲ್ಲೇ ನಾವು ಬಂದಿದ್ದು. ಇನ್ ಕೇಸ್ ಮುಂದೆ ಅಕಸ್ಮಾತ್ ಆದರೆ ಚೆನ್ನಾಗಿದ್ರು ನನ್ನ ಅದೃಷ್ಟ. ಅಕಸ್ಮಾತ್ ಬಡತನನೇ ಬಂದ್ರೂ ಏನು ತೊಂದರೆ ಇಲ್ಲ, ಅದೇ ಇದರಲ್ಲೇ ಬಂದಿರೋದ್ರಿಂದ ಅಡ್ಜಸ್ಟ್ ಆಗಿ ಹೋಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದು ಒಪ್ಕೊಂಡಿದ್ದಷ್ಟೇ. ನನ್ನ ಪ್ರೀತಿಯಲ್ಲಿ ಮೋಸ ಇಲ್ಲ, ಕಮ್ ವಿತ್ ಮೀ, ಸಿಂಗ್ ವಿತ್ ಮೀ. ನನ್ನ ಪ್ರೀತಿಯಲ್ಲಿ ದ್ರೋಹ ಇಲ್ಲ, ಬಿ ವಿತ್ ಮೀ, ಮೂವ್ ವಿತ್ ಮೀ. ನನ್ನ ಪ್ರೀತಿಯಲ್ಲಿ ನಷ್ಟ ಇಲ್ಲ, ಬಿಲೀವ್ ಮೀ. ಶಶಾಂಕ್ ಆಗಿನ್ನೂ ನಿರ್ದೇಶಕರಾಗಿರಲಿಲ್ಲ. ಹಾಗಿದ್ರೆ ಮದುವೆಯಾದ ಆರಂಭದ ದಿನಗಳಲ್ಲಿ ಅವರ ಲೈಫ್ ಹೇಗಿತ್ತು ಅನ್ನೋದನ್ನ ಹೇಳ್ತಾರೆ. ಅದನ್ನ ಕೇಳೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.